ಕೋರ್ಟಿನ್ ಸಕ್ಕರೆ ಕಾರ್ಖಾನೆ ರೈತರ ಕಬ್ಬಿನ ಬಾಕಿ ಹಣ ಕೊಡಲೇಬೇಕು. ಸರ್ಕಾರದ ಕಬ್ಬು ಬೆಳೆಗಾರರ ನೆರವಿಗೆ ದಾವೋದಕ್ಕೂ 50 ರೂಪಾಯಿ ಪ್ರೋತ್ಸಾಹ ಧನವನ್ನ ಕಲಬುರಗಿ ಜಿಲ್ಲೆಯ ರೈತರು, ಕಲ್ಯಾಣ ಕರ್ನಾಟಕ ರೈತರಿಗೆ ತಕ್ಷಣವೇ ಪ್ರೋತ್ಸಾಹ ಧನ ಹಣವನ್ನು ಬಿಡುಗಡೆ ಮಾಡಬೇಕಂತಕ್ಕಂಥ ಮಾತನ್ನ ಇವತ್ತು ಪ್ರತಿಭಟನೆ ನಡೆಸುವ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಬಾಕಿ ಹಣ ಬಿಡುಗಡೆ ಮಾಡಲೇಬೇಕು. ಬಾಕಿ ಹಣ ಬಿಡುಗಡೆ ಮಾಡಲೇಬೇಕು. ಕಲಬುರಗಿ ಜಿಲ್ಲೆಯಲ್ಲಿ 48,565 ಹೆಕ್ಟರ್ ರೈತರನ್ನ ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನವೆಂಬರ್ 15ನೇ ತಾರೀಕು ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ನುರ್ಸಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲಿ KPR ಸಕ್ಕರೆ ಕಾರ್ಖಾನೆಯವರು ಮಾತ್ರ ಇವತ್ತು ಕಬ್ಬಿನ ಬಾಕಿ ಹಣವನ್ನ ಕೊಟ್ಟಿದ್ದಾರೆ, ಕಬ್ಬು ನುರ್ಸಿರ್ತಕ್ಕಂಥವ್ರು. ಇದರಲ್ಲಿ 28,000 ಹೆಕ್ಟರ್ ಅನ್ನ ಈಗಾಗಲೇ ಕಬ್ಬನ್ನ ನುರ್ಸಿದ್ದಾರೆ. ಇವತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ, NSL ಸಕ್ಕರೆ ಕಾರ್ಖಾನೆ, ಉಗಾರ್ ಶುಗರ್ಸ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮತ್ತು ಯಾದಗಿರಿ ಜಿಲ್ಲೆಯ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆ, ಚಿಂಚೋಳಿ ಸಿದ್ದಶ್ರೀ ಎಥನಾಲ್ ಸಕ್ಕರೆ ಕಾರ್ಖಾನೆಗಳನ್ನ ರೈತರನ್ನ ಕಬ್ಬು ನುರ್ಸಿರ್ತಕ್ಕಂಥದ್ದು. 1.5 ತಿಂಗಳಿಂದ ಯಾವುದೇ ನಯ ಪೈಸಾ ಹಣ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಬಾಕಿ ಹಣ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ತಡ ಆಗಿರೋದ್ರಿಂದ 16% ನಿಯಮಾನುಸಾರವಾಗಿ ಬಡ್ಡಿ ಸೇರಿಸಿ ಬಾಕಿ ಹಣ ಕೊಡಬೇಕು ರೈತರಿಗೆ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು 1 ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹ ಧನ ಘೋಷಣೆ ಮಾಡಿದೆ. ಇವತ್ತು ಯಾವುದೇ ಕಾರಣಕ್ಕೂ ನಯ ಪೈಸಾ ಹಣ ಕೊಟ್ಟಿಲ್ಲ. ಸರ್ಕಾರ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು. 50 ರೂಪಾಯಿ ಪ್ರೋತ್ಸಾಹ ಧನವನ್ನ ಕಲಬುರಗಿ ಜಿಲ್ಲೆಯ ರೈತರು, ಕಲ್ಯಾಣ ಕರ್ನಾಟಕ ರೈತರಿಗೆ ತಕ್ಷಣವೇ ಪ್ರೋತ್ಸಾಹ ಧನ ಹಣವನ್ನ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನ ಇವತ್ತು ಪ್ರತಿಭಟನೆ ನಡೆಸುವ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.